ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಪ್ರತಿಮಾ ಭಟ್. ಬಾಂಬ್ ಸ್ಫೋಟಿಸಿಕೊಂಡು ಪಾಗಲ್ ಪ್ರೇಮಿ ಏನು ಸೂಸೈಡ್ ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಗಳು ಈಗ ಬಯಲಿಗೆ ಬರ್ತಾ ಇದೆ. ಪಾಗಲ್ ಪ್ರೇಮಿ ನಾಗೇಂದ್ರ ವಿರುದ್ಧ ಈಗ ಯುವತಿ ದೂರು ಕೂಡ ಕೊಟ್ಟಿದ್ದಾರೆ. ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಯುವತಿ ದಾಖಲಿಸಿದಂತಹ ಎಫ್ಐಆರ್ ಪ್ರತಿ ಕೂಡ ಟಿವಿ9ಗೆ ಲಭ್ಯ ಆಗಿದೆ. 4 ಪುಟಗಳ ದೂರು ಸಲ್ಲಿಸಿದ್ದಾರೆ ಯುವತಿ ರಮ್ಯಾ. 6 ವರ್ಷಗಳ ಪ್ರೀತಿ ಬಗ್ಗೆ ಕೂಡ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ರಮ್ಯಾ. ಮದುವೆಯಾಗೋದು ಒತ್ತಾಯಿಸಿ ನಂತರ ಆಕೆಯನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿ ಬಾಂಬ್ ಸ್ಫೋಟಿಸೋದಾಗಿ ಮೊದಲೇ ಬೆದರಿಕೆ ಒಡ್ಡಿದ್ದ. ಬಾಂಬನ್ನ ಬ್ಯಾಗಲ್ಲೇ ಇಟ್ಕೊಂಡು ಬಂದಿದ್ದಂತಹ ಈ ಆಸಾಮಿ ಕೊನೆಗೆ ಅಲ್ಲಿ ಡ್ರೈವರ್ ಎಚ್ಚೆತ್ತುಕೊಳ್ತಾ ಇದ್ದಂತೆ ಡ್ರೈವರ್ ಆ ಯುವತಿಯನ್ನ ಹೊರಗೆ ಕರ್ತಾರೆ. ನಂತರ ಆತ ಬಾಂಬ್ ಸ್ಫೋಟಿಸಿಕೊಂಡು ಹತನಾಗಿದ್ದಾನೆ. ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೊಟ್ಟಿದ್ದಾರೆ ಯುವತಿ. ಪ್ರೀತಿ ಆರಂಭ ಆಗಿ 2 ವರ್ಷದ ಬಳಿಕ ನಾಗೇಂದ್ರ ಕಿರುಕುಳ ಶುರುವಾಗಿತ್ತು. 4 ವರ್ಷಗಳಿಂದ ನಾಗೇಂದ್ರ ನಡವಳಿಕೆ ಬದಲಾಗಿತ್ತು. ಬರೀ ಸಣ್ಣ ಪುಟ್ಟ ವಿಚಾರಕ್ಕೂ ಹೊಡೆಯೋದು, ಬೈಯೋದು. ಹೀಗಾಗಿ ಆತನ ನಡವಳಿಕೆಯಿಂದ ಬೇಸತ್ತು ನಾನು ದೂರ ಆಗಿದ್ದೆ. ನಾನು ಮಾತನಾಡೋದು ನಿಲ್ಲಿಸಿದ್ರೂ ಕೂಡ ಹುಡ್ಕೊಂಡು ಬರ್ತಿದ್ದ. ನಾನು ಇರೋ ಕಡೆಗೆ ಹುಡುಕಿ ಬಂದು ಗಲಾಟೆ ಮಾಡಿ ಹೊಡಿತಿದ್ದ. ಆಗ ನಾನೇ ಆತನನ್ನ ಸಮಾಧಾನ ಮಾಡಿ ಕಳಿಸ್ತಾ ಇದ್ದೆ ಅಂತ ಆಕೆ ದೂರು ಕೊಟ್ಟಿದ್ದು. ಆ ದೂರಿನ ಮೇರೆಗೆ ಈಗ ಎಫ್ಐಆರ್ ದಾಖಲಾಗಿದೆ. ಕೊಲೆ ಯತ್ನ, ಸ್ಫೋಟಕ ವಸ್ತುಗಳ ಕಾಯ್ದೆಯಡಿ ಎಫ್ಐಆರ್. ಆರೋಪಿ ಮೃತಪಟ್ಟಿದ್ದಾನೆ ನಿಜ, ಆದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರಲ್ಲಿ ದಾಖಲಾಗಬೇಕಾಗತ್ತೆ. ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ದಾಖಲಾಗಿದೆ. ಯುವತಿ ದೂರು ಕೊಟ್ಟಿದ್ದ ಅನ್ವಯ ಅದರ ಆಧಾರದಡಿ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಕೊಲೆ ಯತ್ನ ಜೊತೆಗೆ ಸ್ಫೋಟಕ ವಸ್ತುಗಳ ಕಾಯ್ದೆಯಡಿ ಎಫ್ಐಆರ್. ನಾಡ ಬಾಂಬ್ಗಳನ್ನು ತಂದು ಅದನ್ನು ಕಾರಲ್ಲಿಟ್ಟು ಸ್ಫೋಟ ಮಾಡಿದ್ದಾನೆ. ಪೊಲೀಸರ ಸಮಯ ಪ್ರಜ್ಞೆ ಜೊತೆಗೆ ಆ ಕ್ಯಾಬ್ ಚಾಲಕನ ಸಮಯ ಪ್ರಜ್ಞೆ 2 ಜೀವಗಳನ್ನು ಉಳಿಸಿದೆ. ಈ ನಾಡ ಬಾಂಬ್ ಸ್ಫೋಟಿಸಿ ಪ್ರೇಮಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿ9ನಲ್ಲಿ ಈ ಪಾಗಲ್ ಪ್ರೇಮಿಯ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ. ಮನೆ ಬಳಿ ಬೆಳಿಗ್ಗೆ 11 ಗಂಟೆಗೆ ಬಂದಿರುತ್ತೆ ಕ್ಯಾಬ್. ಆಗ ರಮ್ಯಾ ಕೈ ಹಿಡ್ಕೊಂಡೆ ಕಾರ್ ಹತ್ತಾನೆ ಈ ಆರೋಪಿ ನಾಗೇಂದ್ರ. ಗೆಳತಿಗೆ ಅಂಕೋಲಾಗೆ ಹೋಗ್ತಾ ಇರೋದಾಗಿ ಹೇಳ್ತಾನೆ. ನಂತರ ನಾವಿಬ್ರು ಊರಿಗೆ ಹೋಗಿ ಸಾಯೋಣ, ಬದುಕೋದು ಬೇಡ, ಬೇರೆ ಕಡೆ ಸತ್ರೆ ಮನೆಯವ್ರಿಗೆ ಶವ ಸಿಗಲ್ಲ, ಇದೇ ಮಾತನ್ನ ಪದೇ ಪದೇ ಹೇಳ್ತಾ ಇದ್ದ ಆರೋಪಿ ನಾಗೇಂದ್ರ. ಕ್ಯಾಬ್ ಹತ್ತಿದ ಕೆಲ ನಿಮಿಷಗಳಲ್ಲೇ ಈ ರೀತಿ ಹೇಳಿದ್ದಾನೆ. ಆಕೆ ಇದ್ದಂತಹ ಮನೆಯನ್ನೇ ಹುಡ್ಕೊಂಡು ಬರ್ತಾನೆ. ರೂಮ್ ಒಳಕ್ಕೆ ಬಂದು ಚಾಕು ತೋರಿಸಿ ನಂತರ ಆಕೆಯನ್ನು ಕರ್ಕೊಂಡು ಹೋಗಿ ನೆನೆ ಮಧ್ಯಾಹ್ನ 1:30ಕ್ಕೆ ಕ್ಯಾಬ್ ಚಾಲಕನಿಗೆ ಖಾಕಿ ಕರೆ ಮಾಡುತ್ತೆ. ನೀನು ಎಲ್ಲಿದೆಯಾ ಅಲ್ಲೇ ಗಾಡಿ ನಿಲ್ಲಿಸು ಅಂತ ಖಾಕಿ ಪಡೆ ಹೇಳ್ತಾನೆ. ಆಗ ಅಂಗಡಿಯೊಂದರ ಬಳಿ ಕಾರ್ ನಿಲ್ಲಿಸ್ತಾನೆ ಚಾಲಕ. ಕಾರ್ ನಿಲ್ತಾ ಇದ್ದಂತೆ ಬ್ಯಾಗ್ನಿಂದ ಚಾಕು ತೆಗೆದಂತಹ ನಾಗೇಂದ್ರ ಯುವತಿಯ ಎಡಗೈಗೆ ಚಾಕುವಿನಿಂದ ಹಲ್ಲೆ ಮಾಡ್ತಾನೆ. ನಂತರ ಕುತ್ತಿಗೆಗೆ ಚಾಕು ಹಾಕೋದಕ್ಕೆ ಮುಂದಾದಾಗ ಅಷ್ಟೊತ್ತಿಗೆ ಚಾಲಕ ಪ್ರವೀಣ್ ಆ ಯುವತಿಯನ್ನ ರಕ್ಷಣೆ ಮಾಡೋ ಪ್ರಯತ್ನ ಮಾಡ್ತಾರೆ. ಆಗ ಬ್ಯಾಗ್ನಿಂದ ಬಾಂಬ್ ತೆಗಿತಾನೆ ಆರೋಪಿ ನಾಗೇಂದ್ರ. ಲೈಟರ್ ಹಚ್ಚೋದಕ್ಕೆ ಮುಂದಾಗ್ತಾನೆ. ಆಗ ಬಾಂಬ್ ಕಸಿದ್ಲು ಯುವತಿ. ಆತನ ಕೈನಿಂದ ಬಾಂಬ್ ಕಸಿದು ಎಸಿತಾಳೆ. ನಂತರ ಕಾರು ಒಳಗಿನಿಂದ ಹೊರಗೆ ಇಬ್ರು ಕೂಡ ಬಚಾವಾಗಿ ಬರ್ತಾರೆ. ಯುವತಿ ಕಾರ್ನಿಂದ ಇಳಿತಾ ಇದ್ದಂತೆ ಓಡಿ ಬರ್ತಾರೆ ಜನ. ಅಂಗಡಿ ಬಳಿಯಿಂದ ಕಾರಿನ ಬಳಿ ಒಂದಷ್ಟು ಮಂದಿ ಬರ್ತಾರೆ. ನಾಗೇಂದ್ರನನ್ನ ಕಾರ್ನಿಂದ ಹೊರಗೆ ಕರೆತರ್ತಾರೆ ಜನ. ಆ ವೇಳೆ ಮತ್ತೊಂದು ಬಾಂಬ್ ತೆಗಿತಾನೆ ನಾಗೇಂದ್ರ. ಬೇಡ ಬೇಡ, ಏನು ಮಾಡ್ಕೊಳ್ಬೇಡ ಅಂತ ಯುವತಿ ಹೇಳ್ತಾಳೆ. ಕೂಗ್ಕೊಂಡು ಹಿಂದೆ ಓಡ್ ಹೋಗ್ತಾಳೆ ಯುವತಿ. ಆದರೆ ಯುವತಿ ಮಾತು ಕೇಳೋ ಸ್ಥಿತಿಯಲ್ಲೇ ಇರಲಿಲ್ಲ ನಾಗೇಂದ್ರ. ಬಾಂಬ್ ಜೊತೆ ಲೈಟರ್ ಹಿಡಿದಿದ್ದನ್ನ ಕಂಡು ಜನ ಕೂಡ ಓಡ್ತಾರೆ. ಆತನ ಕೈಯಲ್ಲಿದ್ದಂತಹ ಒಂದು ಬಾಂಬನ್ನು ತೆಗೆದು ಆಕೆ ಎಸಿತಾಳೆ ಹೊರಗೆ. ಆದರೆ ಮತ್ತೊಂದಕ್ಕೆ ಆತ ಬೆಂಕಿ ಹಚ್ಚೋದಕ್ಕೆ ಹೋಗ್ತಾನೆ. ಆಗ ಅಲ್ಲಿ ಸೇರಿದಂತಹ ಜನ ಕೂಡ ಓಡ್ತಾರೆ. ಯುವತಿ ಹೇಳ್ತಾಳೆ, ಈ ಥರ ಮಾಡಬೇಡ, ಸಿಡಿಸ್ಬೇಡ ಅಂತ. ಆದರೆ ಕೇಳಲ್ಲ. ಇನ್ನು ಆತನ ಚಾಕು ಇರುತ್ತದಿಂದಾಗಿ ಗಾಯಗೊಂಡಿದ್ದಂತಹ ಯುವತಿ ರಮ್ಯಾಗೆ ಚಿಕಿತ್ಸೆ ತುಮಕೂರಿನಲ್ಲಿ ಮುಂದುವರೆದಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿಸಲಾಗಿದ್ದು ಆಸ್ಪತ್ರೆ ಕೋಣೆಯೊಂದರಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಆಸ್ಪತ್ರೆಗೆ ಶಿರಾ ಗ್ರಾಮಾಂತರ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಬಂದು ಯುವತಿಯ ವಿಚಾರಣೆ ಮಾಡಿದ್ದಾರೆ. ಯುವತಿಯ ಹೇಳಿಕೆಯನ್ನು ದಾಖಲಿಸಿಕೊಳ್ತಾ ಇದ್ದಾರೆ ಪೊಲೀಸರು.
ಲಿಖಿತ ಹೇಳಿಕೆ ಮತ್ತು ವಿಡಿಯೋ ಮೂಲಕ ಕೂಡ ಹೇಳಿಕೆಯನ್ನು ದಾಖಲು ಮಾಡಲಾಗ್ತಾ ಇದೆ. ಪೊಲೀಸರ ಸಮಯೋಚಿತ ಕಾರ್ಯಾಚರಣೆಯಿಂದಾಗಿ ತಕ್ಷಣ ಆ ಕ್ಯಾಬ್ ಚಾಲಕನಿಗೆ ಅವರು ಅಲರ್ಟ್ ಮಾಡಿದ್ರಿಂದ, ಜೊತೆಗೆ ಆತ ಕೂಡ ಧೈರ್ಯ ಮಾಡಿ ಆಕೆಯನ್ನು ಬಚಾವ್ ಮಾಡಿದ್ರಿಂದಾಗಿ ಈ ಯುವತಿ ಇಂದು ಬದುಕುಳಿದಿದ್ದಾಳೆ. 2 ಜೀವ ಹೋಗ್ಬಿಡ್ತಿತ್ತು. ಚಾಲಕ ಮತ್ತು ಆ ಯುವತಿ ಇಬ್ಬರೂ ಕೂಡ ಬಚಾವಾಗಿದ್ದಾರೆ. ಆದರೆ ಆರೋಪಿ ನಾಗೇಂದ್ರ ಮಾತ್ರ ಬಾಂಬ್ ಸ್ಫೋಟಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಯುವತಿ ಹೇಳಿಕೆಯನ್ನು ಪೊಲೀಸರು ದಾಖಲಿಸಿಕೊಳ್ತಾ ಇದ್ದಾರೆ. ಆಕೆಗೆ ಟಾರ್ಚರ್ ಕೊಡ್ತಾ ಇದ್ದಂತಹ ಆ ಯುವಕ ನಾಗೇಂದ್ರ 6 ವರ್ಷಗಳಿಂದ ಪರಿಚಯ, ಅವರಿಗೆ 2 ವರ್ಷದಿಂದ ಪ್ರೀತಿಸ್ತಾ ಇದ್ರು. ಆದರೆ ಆತನ ವರ್ತನೆ ಬದಲಾಯಿತು. ಆಗ ಆಕೆ ದೂರ ಆಗ್ತಾಳೆ. ನಮ್ಮ ಪ್ರತಿನಿಧಿ ಜಗದೀಶ್ ಘಟನೆ ಕುರಿತಂತೆ ಇನ್ನಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ನಿಜಕ್ಕೂ ಕಂಡು ಕೇಳಿರಿದಂತಹ ಘಟನೆ ಇದು. ಈ ನಾಗೇಂದ್ರನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುವತಿ ಈಗ ಏನೆಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ, ಜೊತೆಗೆ ಆಕೆಯ ಪರಿಸ್ಥಿತಿ ಹೇಗಿದೆ? ಯಾಕಂದ್ರೆ ಚಾಕುನಿಂದ ಆತ ಜೋರಾಗಿ ಇರಿದಿದ್ದಾನೆ. ಖಂಡಿತ ಪ್ರತಿಮಾ, ಆಕೆಯ ಎಡಗೈನ ತೋಳ್ ಭಾಗಕ್ಕೆ ಹಾಗೂ ಆಕೆಯ ತಲೆ ಹಿಂಬದಿಗೆ ಗಾಯ ಆಗಿರುವಂತದ್ದು. ಅಂದ್ರೆ ಅದು ಕೂಡ ಚಾಕುವಿನಿಂದ ಇರಿದಂತಹ ಗಾಯ ಆಗಿದೆ. ಹೀಗಾಗಿ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಲಾಗಿತ್ತು. ಬೆಳಗ್ಗೆ ಆಕೆ ಡಿಸ್ಚಾರ್ಜ್ ಆಗಿದ್ದಾಳೆ ಅನ್ನುವಂತ ಒಂದಷ್ಟು ಮಾಹಿತಿಗಳನ್ನು ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ ಪೊಲೀಸರು ಆಕೆಯನ್ನ ಬೇರೊಂದು ಕೋಣೆಯಲ್ಲಿ ಇರಿಸಿ ಬೇಕಾದಂತಹ ಒಂದು ಚಿಕಿತ್ಸೆಯನ್ನ ಮುಂದುವರಿಸಿರುವಂತದ್ದು. ಜೊತೆಗೆ ಈ ಪ್ರಕರಣದ ಸಂಬಂಧವಾಗಿ ಆಕೆಯನ್ನ ಏನು ಕಾನೂನು ಪ್ರಕಾರವಾಗಿ ಒಂದು ಆಗಿರುವಂತಹ ಬೆಳವಣಿಗೆಯ ಪ್ರಕಾರವಾಗಿ ಆಕೆ ಸ್ಟೇಟ್ಮೆಂಟ್ ಅನ್ನ ಪಡೆಯುವಂತದ್ದು, ಜೊತೆಗೆ ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ಪಡೆಯುವಂತದ್ದು, ಈ ರೀತಿಯ ಪ್ರಕ್ರಿಯೆ ಕೂಡ ಮಾಡಬೇಕಾಗಿತ್ತು. ಹಾಗಾಗಿ ಆಕೆಯನ್ನ ಒಂದು ಕೋಣೆಯಲ್ಲಿ ಇರಿಸಿ ಈ ಪ್ರಕ್ರಿಯೆಯನ್ನ ಮಾಡಲಿಕ್ಕೆ ಕೂಡ ಈಗ ಮುಂದಾಗಿರುವಂತದ್ದು. ಸದ್ಯಕ್ಕೆ ಈ ಹಾದಿಯಲ್ಲಿ ಈಗಾಗಲೇ ತುಮಕೂರಿನ ಶಿರಾ ಗ್ರಾಮಾಂತರ ಇನ್ಸ್ಪೆಕ್ಟರ್ ಆಗಿರುವಂತಹ ಅಂದ್ರೆ ಸಿಪಿಐ ಆಗಿರುವಂತಹ ಶ್ರೀನಿವಾಸ್ ಅವರು ಕೂಡ ಬಂದಿದ್ದಾರೆ. ಅವರಿಂದ ಈಗಾಗಲೇ ಆ ಯುವತಿಯಿಂದ ಈ ಘಟನೆಗೆ ಸಂಬಂಧಿಸಿದಂತೆ ಏನೇನ ಆದಂತಹ ಬೆಳವಣಿಗೆ ಏನಿದೆ, ಮೊದಲನೇದಾಗಿ ನಾಗೇಂದ್ರ ನಿಮ್ಗೆ ಯಾವಾಗ ಪರಿಚಯ ಆಗಿದ್ದ, ನಂತರದಲ್ಲಿ ನಿಮ್ಮಿಬ್ಬರ ನಡುವಿನ ಒಡನಾಟ ಹೇಗಿತ್ತು, ಈ ಗಲಾಟೆ ಯಾವಾಗಿಂದ ಶುರುವಾಯಿತು, ನಂತರದಲ್ಲಿ ಆದಂತಹ ಬೆಳವಣಿಗೆ ಏನು, ಅದಾದ ನಂತರದಲ್ಲಿ ನಿನ್ನೆ ಆದಂತಹ ಒಂದು ಬೆಳವಣಿಗೆಗೆ ಕಾರಣ ಏನು, ಯಾಕೆ ಈ ರೀತಿಯಾದಂತಹ ಒಂದು ಘಟನೆ ನಡೀತು, ನಿಮ್ಮ ಕಣ್ಣಾರೆ ಕಂಡಂತಹ ವಿಚಾರವೇನು, ಇದರಲ್ಲಿ ನಾಗೇಂದ್ರ ಪಾತ್ರ ಏನಿತ್ತು, ಜೊತೆಗೆ ನಿಮ್ಮ ಪಾತ್ರ ಏನಿತ್ತು, ಈ ರೀತಿಯಾದಂತಹ ಒಂದು ಸಂಪೂರ್ಣವಾದಂತಹ ಹೇಳಿಕೆಗಳನ್ನ ಪಡೆಯುವಂತಹ ಒಂದು ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಆಕೆಯಿಂದ ಒಂದು ಹೇಳಿಕೆಯನ್ನ ಪಡೆಯಲಾಗಿತ್ತು. ಆ ಆಧಾರದ ಮೇಲೆ ಒಂದು FIR ಅನ್ನ ಕೂಡ ಮಾಡ್ಕೊಳ್ಳಲಾಗಿರುವಂತದ್ದು. ಇನ್ನು ಈ FIR ಅಲ್ಲಿ ಆಕೆ ನಿನ್ನೆ ನಡೆದಂತಹ ಬೆಳವಣಿಗೆ ಅಂದ್ರೆ ಬೆಳಿಗ್ಗೆ ಆಕೆ ಮೊದಲನೇದಾಗಿ ನಾಗೇಂದ್ರ ಗೌಡನನ್ನ ಸರಿಸುಮಾರು 7:30 ಸುಮಾರಿಗೆ ಅಂದ್ರೆ ನಿನ್ನೆ ಬೆಳಿಗ್ಗೆ 7:30 ಸುಮಾರಿಗೆ ಆತನನ್ನ ನೋಡ್ತಾಳೆ. ನಂತರದಲ್ಲಿ ಆತನೊಂದಿಗೆ 3.5 ಗಂಟೆಗಳ ಕಾಲ ಸಿದ್ದಾಪುರದ ಮನೆಯಲ್ಲಿ ನಡೆಸುವಂತಹ ಒಂದು ಚರ್ಚೆ ಆಗಿರ್ಬೋದು. ಅದಾದ ಬಳಿಕವಾಗಿ ಆತ ಅಲ್ಲಿ ಒಂದಷ್ಟು ಕೋಪಗೊಳ್ಳುವಂತದ್ದು, ಆತನನ್ನ ಸಮಾಧಾನ ಮಾಡಿ ಆತನ ಜೊತೆಗೆ ನಾನು ಅನುಕೂಲಕ್ಕೆ ಬರ್ತೀನಿ ಅನ್ನುವಂತ ನಿಟ್ಟಲ್ಲಿ ಗೆಳತಿಗೆ ಹೇಳಿ ನಾಗೇಂದ್ರ ಬುಕ್ ಮಾಡಿದಂತಹ ಒಂದು ಕ್ಯಾಬ್ ಏನಿರುತ್ತೆ ಆ ಕ್ಯಾಬ್ ನ ಮುಖಾಂತರವಾಗಿ ಆಕೆ ಹೊರಡುವಂತದ್ದು. ಇನ್ನು ಈ ನಡುವೆ ಕೂಡ ಆತನ ಮಾನಸಿಕ ಸಾಕಷ್ಟು ಒಂದು ಸ್ಥಿಮಿತತೆ ಕಳೆದುಕೊಂಡಿರುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆತ ಪದೇ ಪದೇ ಆಕೆಗೆ ಒಂದೇ ಮಾತನ್ನ ಹೇಳ್ತಾ ಇರ್ತಾನೆ, ನಾವಿಬ್ರು ಸೂಸೈಡ್ ಮಾಡ್ಕೊಂಡ್ಬಿಡೋಣ, ನಮ್ಮ ಶವ ಬೇರೆ ಕಡೆ ಸೂಸೈಡ್ ಮಾಡ್ಕೊಂಡ್ರೆ ಯಾರಿಗೂ ಸಿಗಲ್ಲ, ಹಾಗಾಗಿ ನಾವು ಇಬ್ರು ಊರಲ್ಲೇ ಸೂಸೈಡ್ ಮಾಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಆಕೆಯನ್ನ ಪ್ರಚೋದನೆ ಮಾಡ್ಲಿಕ್ಕೆ ಕೂಡ ಆತ ಮುಂದೆ ಆಗ್ತಾ ಇರ್ತಾನೆ. ಆದ್ರೆ ಎಲ್ಲೋ ಒಂದು ಕಡೆ ಆತನ ಮಾತನ್ನ ಆಕೆ ಕೇಳಲಿಕ್ಕೆ ನಿರಾಕರಿಸ್ತಾ ಇರ್ತಾಳೆ. ಆದ್ರೆ ಅಂತಿಮವಾಗಿ ಎಲ್ಲೋ ಒಂದು ಕಡೆ ಮನೆಯಲ್ಲಿ ಆತ ಚಾಕು ಹಿಡಿದು ನಡೆಸಿದಂತ ಒಂದಷ್ಟು ಐಡ್ರಾಮವನ್ನ ಆಕೆಯ ಗೆಳತಿ ಕಣ್ಣಾರೆ ಕಂಡಿರ್ತಾಳೆ. ಆಕೆ ಬೆಂಗಳೂರಿನ ಅಂದ್ರೆ ಸಿದ್ದಾಪುರ ಪೊಲೀಸರಿಗೂ ಕೂಡ ಮಾಹಿತಿಯನ್ನ ನೀಡಿರ್ತಾಳೆ. ಆ ಮಾಹಿತಿ ಆಧಾರದ ಮೇಲೆ ಏನು ಹೋಗಿದ್ದಂತಹ ಕ್ಯಾಬ್ ಏನಿದೆ ಅದರ ಜಾಡನ್ನ ಹಿಡಿದು ಡ್ರೈವರ್ಗೆ ಕರೆ ಮಾಡಿ ಕೂಡಲೇ ನೀನು ಪಕ್ಕದಲ್ಲೇ ಗಾಡಿಯನ್ನ ನಿಲ್ಸು, ಎಲ್ಲಿದ್ಯಾ ಅಲ್ಲೇ ನಿಲ್ಸು ಅನ್ನುವಂತ ನಿಟ್ಟಿನಲ್ಲಿ ಒಂದು ಕೊಡ್ತಾರೆ. ಆದ್ರೆ ಗಾಡಿ ಅಷ್ಟೊತ್ತಿಗಾಗ್ಲೇ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಜೋಗಿಹಳ್ಳಿ ಬಳಿ ತೆರಳ್ತಾ ಇರುತ್ತೆ. ಇನ್ನು ಆ ಸಂದರ್ಭದಲ್ಲಿ ಚಾಲಕ ಕೂಡ ಸಮಯ ಪ್ರಜ್ಞೆಯನ್ನ ಯೋಚನೆ ಮಾಡ್ತಾನೆ. ಜನ ಇರುವಂತಹ ಸ್ಥಳದಲ್ಲಿ ನಿಲ್ಸಿದ್ರೆ ನನ್ನ ಜೊತೆಗೆ ಬ್ಯಾಕಪ್ ಆಗಿ ಒಂದಷ್ಟು ಜನ ಇರ್ತಾರೆ, ಹಾಗಾಗಿ ಆತನನ್ನ ತಡಿಬಹುದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಆತನು ಕೂಡ ಯೋಚನೆ ಮಾಡಿರ್ತಾನೆ. ಅದೇ ನಿಟ್ಟಿನಲ್ಲಿ ಯನ್ನು ಕೂಡ ನಿಲ್ಲಿಸ್ತಾನೆ. ಆದ್ರೆ ಅಷ್ಟೊತ್ತಿಗಾಗಲೇ ಈ ನಾಗೇಂದ್ರ ಚಾಕುವನ್ನ ಬ್ಯಾಗ್ ನಿಂದ ತೆಗಿತಾನೆ. ನಂತರದಲ್ಲಿ ಏನು ಹಲ್ಲೆ ಮಾಡುವಂತ ಒಂದು ಕೆಲಸವನ್ನ ಯುವತಿಯ ಮೇಲೆ ಮಾಡ್ತಾನೆ. ಆ ಸಂದರ್ಭದಲ್ಲಿ ಕಾರ್ ಒಳಗಡೆ ಕೆಲ ನಿಮಿಷ ಡ್ರಾಮಾ ನಡೆಯುವಂತದ್ದು. ಅಂದ್ರೆ ಏನು ಈ ರೀತಿಯಾದಂತಹ ಒಂದು ಹಲ್ಲೆ ನಡೆಯುವಂತ ಸಂದರ್ಭದಲ್ಲಿ ಚಾಲಕ ಪ್ರವೀಣ್ ಆತನನ್ನ ತಡೆಯುವಂತ ಕೆಲಸವನ್ನ ಮಾಡ್ತಾನೆ. ಆತನ ಬಳಿ ಇದ್ದಂತಹ ಚಾಕುವನ್ನ ಕಿತ್ಕೊಂಡು ಆ ರಸ್ತೆಗೆ ಎಸೆಯುವಂತದ್ದು, ಅಂದ್ರೆ ಆತನಿಗೆ ಸಿಗಬಾರದ ರೀತಿಯಲ್ಲಿ ಒಂದು ಚಾಕುವನ್ನ ಎಸೆಯುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾನೆ. ಆದ್ರೆ ಅದಾದ ಬಳಿಕವಾಗಿ
ನಿರ್ಧಾರ ಆಗಿರುತ್ತೆ. ನನಗೆ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಜಗದೀಶ್. ಬ್ಯಾಗ್ ಒಳಗಿಂದ ಮೊದಲನೇದಾಗಿ ಬಾಂಬ್ ತೆಗಿತಾನೆ. ನಂತರದಲ್ಲಿ ಆಗುವಂತಹ ಬೆಳವಣಿಗೆಗಳ ನಡುವೆ ಈಗ ನಾಗೇಂದ್ರ ಮೃತಪಟ್ಟಿರುವಂತದ್ದು, ಮತ್ತೊಂದು ಕಡೆ ಗಾಯಾಳುವಾಗಿ ಏನು ಪೊಲೀಸರಿಗೆ ಹೇಳಿಕೆ ನೀಡ್ತಾ ಇರುವಂತದ್ದು ಯುವತಿ. ಇದರ ನಡುವೆ ಕಾರು ಚಾಲಕ ತನ್ನ ಕಾರನ್ನ ಕಳೆದುಕೊಂಡು ಈಗ ಕಣ್ಣೀರಾಗ್ತಾ ಇದ್ದಾನೆ. ಥ್ಯಾಂಕ್ ಯು ಪ್ರತಿಮಾ. ಜಗದೀಶ್, ಥ್ಯಾಂಕ್ ಯು.